ಇನ್ನು ಚನ್ನಪಟ್ಟಣಕ್ಕೆ ಡಿಸಿಎಂ ಡಿಕೆಶಿ ಭೇಟಿಗೆ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. 20 ವರ್ಷಗಳಿಂದ ಡಿಕೆಶಿ ಚನ್ನಪಟ್ಟಣಕ್ಕೆ ಹೆಜ್ಜೆ ಇಟ್ಟಿರಲಿಲ್ಲ. ಈಗ ಚುನಾವಣೆಗಾಗಿ ಡಿಕೆಶಿ ಚನ್ನಪಟ್ಟಣಕ್ಕೆ ಹೋಗ್ತಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಬಿಜೆಪಿಗೆ 20,000 ಲೀಡ್ ಸಿಕ್ಕಿದ್ದು ಡಿಕೆಶಿ ನಾಟಕಗಳನ್ನ ಚನ್ನಪಟ್ಟಣದ ಜನ ನೋಡಿದ್ದಾರೆ. ಚನ್ನಪಟ್ಟಣದ ಜನ ಡಿಕೆಶಿ ಡಿಕೆ ಸುರೇಶ್ಗೆ ಬೆಂಬಲಿಸಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಮಾನ ಮರ್ಯಾದೆ ಹೋಗಿದೆ. ಹೇಗಿದ್ರೂ ಚನ್ನಪಟ್ಟಣದತ್ತ ಮುಖ ಮಾಡ್ತಿದ್ದಾರೆ ಅಂತಂದ್ರೆ ಇವರಂತ ಜನ ಅಂತ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಡಿಕೆಶಿ ನಾಟಕ ಚನ್ನಪಟ್ಟಣದಲ್ಲಿ ನಡೆಯಲ್ಲ ಅಂದ್ರು ಆರ್ ಅಶೋಕ್. ಅವ್ರಿಗೆ ಕಳೆದ 20 ವರ್ಷದಲ್ಲಿ ಚನ್ನಪಟ್ಟಣಕ್ಕೆ ಅವ್ರು ಹೆಜ್ಜೆನೇ ಇಟ್ಟಿಲ್ಲ. ಚುನಾವಣೆ ಬಂದಿದೆ ಅಂತೇಳಿ ಈಗ ಹೆಜ್ಜೆ ಇಡ್ತಾ ಇದ್ದಾರೆ. ಕಳೆದ ಬಾರಿ MLA ಚುನಾವಣೆಯಲ್ಲಿ ಅವರು ಬಂದಿದ್ದೆ ಅಲ್ಲಿ 20,000 ಓಟ್ ಅಷ್ಟೇ. ಈಗ ನಾಟಕ ಶುರು ಮಾಡಿದ್ದಾರೆ. ಈ ನಾಟಕವನ್ನು ಚನ್ನಪಟ್ಟಣ ಜನ ಭಾಳ ನೋಡ್ಬಿಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ನಾಟಕವನ್ನು. ಅದಕ್ಕೆ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ಗಾಗಲಿ ಅವರ ತಮ್ಮ ಡಿ ಕೆ ಸುರೇಶ್ಗಾಗಲಿ ಜನ ಬೆಂಬಲ ಮಾಡಲ್ಲ. ಯಾಕಂದರೆ ಈಗಾಗಲೇ ಪಾರ್ಲಿಮೆಂಟಲ್ಲಿ ಅವ್ರಿಗೆ ಬುದ್ಧಿ ಕಲಿಸಿದ್ದಾರೆ. ಅದೇ ಚನ್ನಪಟ್ಟಣದಲ್ಲಿ ಸುಮಾರು 25-26 ಸಾವಿರ ಲೀಡ್ ಬಂದಿದೆ ಅಲ್ಲಿ. JDS ಮತ್ತು BJP ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಅಷ್ಟು ಮಾನ ಮರ್ಯಾದೆ ಹೋದ್ರೂ ಮತ್ತೆ ಚನ್ನಪಟ್ಟಣದ ಕಡೆ ಮುಖ ಮಾಡ್ತಾರೆ ಅಂದರೆ ಇವರೆಂಥ ಜನ ಅನ್ನೋದು ರಾಜ್ಯದ ಜನತೆಗೆ ಅರ್ಥ ಆಗಿದೆ. ಅದರಿಂದ ಈ ಡಿ ಕೆ ಶಿವಕುಮಾರ್ ಅವರ ನಾಟಕ ಅವೆಲ್ಲ ಅಲ್ಲಿ ಏನು ನಡೆಯಲ್ಲ. BJP JDS ಅಭ್ಯರ್ಥಿ ಅಲ್ಲಿ ಗೆದ್ದೇ ಗೆಲ್ತಾರೆ. ಅವ್ರಿಗೆ ಕಳೆದ 20 ವರ್ಷದಲ್ಲಿ ಚನ್ನಪಟ್ಟಣಕ್ಕೆ ಅವ್ರು ಹೆಜ್ಜೆನೇ ಇಟ್ಟಿಲ್ಲ. ಚುನಾವಣೆ ಬಂದಿದೆ ಅಂತೇಳಿ ಈಗ ಹೆಜ್ಜೆ ಇಡ್ತಾ ಇದ್ದಾರೆ. ಕಳೆದ ಬಾರಿ MLA ಚುನಾವಣೆಯಲ್ಲಿ ಅವರು ಬಂದಿದ್ದೆ ಅಲ್ಲಿ 20,000 ಓಟ್ ಅಷ್ಟೇ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.